ನಮಸ್ಕಾರ. ನಾನು ಶುಭಾ. ಕರ್ಪೂರ ದೇವ್ರ ಪೂಜೆಗೆ ಅಲ್ಲ, ನಮ್ಮ ದಿನನಿತ್ಯದ ಕೆಲಸಗಳಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ಲೀಸ್ ವಿಡಿಯೋನು ಸ್ಕಿಪ್ ಮಾಡ್ದಿರಾ ನೋಡಿ. ಮಾಸ್ಕು ನಾವು ಈ ಹಳೇದೆಲ್ಲ ಹಿಂದೆ ಹಾಕಿರ್ತೀವಲ್ಲ, ಅದನ್ನು ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋರು ಟಿಶ್ಯೂ ಪೇಪರ್ ಬೇಕಾದರೂ ತಗೋಬೋದು. ನೋಡಿ, ಒಂದು ಮಧ್ಯಕ್ಕೆ ಕಟ್ ಮಾಡಿ ಓಪನ್ ಮಾಡಿ ಅದರೊಳಗಡೆಗೆ ಒಂದೆರಡು ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ಇನ್ನೊಂದು ಭಾಗ ಕಟ್ ಮಾಡಿದ್ದೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಮುಡ್ಚಿಬಿಟ್ಟು ದಾರ ಬಂದಿರುತ್ತಲ್ಲ ಅದರಲ್ಲಿ ನೀಟಾಗಿ ಗಂಟು ಹಾಕ್ಬಿಡಿ. ಸೇಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ನೀಟಾಗಿ ಗಂಟು ಹಾಕ್ಬಿಟ್ಟು ಇದನ್ನು ನೀವು ಏನು ಮಾಡಬೇಕಂತ ತೋರಿಸ್ತೀನಿ ಬನ್ನಿ. ನಾವು ಬೀರುವಲ್ಲಿ ಕಬೋರ್ಡಲ್ಲಿ ಬಟ್ಟೆ ಇಡ್ತೀವಲ್ಲ ಅದ್ರ ಮಧ್ಯೆ ಇಡೋದ್ರಿಂದ ಜಿರಳೆ ಇರಲ್ಲ ಮತ್ತು ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಮಣ್ಣಿನ ದೀಪ ತಗೊಂಡು ಒಂದೆರಡು ಕರ್ಪೂರ, ಒಂದೆರಡು ಲವಂಗ, ಪಲಾವ್ ಎಲೆ ಸೇರಿಸ್ಬಿಟ್ಟು ದೀಪ ಬೆಳಗಬೇಕು. ಅಂದರೆ ಶುಕ್ರವಾರದ ದಿನವೇ ಬೆಳಗಬೇಕು. ಈ ಹೊಗೆನೂ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಗೂ ಬಿಡೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಒಂದು ಸ್ಪೂನ್ ತಗೊಂಡು ಅದರೊಳಗಡೆಗೆ ಕೊಬ್ಬರಿ ಎಣ್ಣೆ 2 ಸ್ಪೂನಷ್ಟು ಮತ್ತು ಕರ್ಪೂರ ಒಂದು 4 ಸೇರಿಸ್ತಾ ಇದ್ದೀನಿ. ದೇವ್ರ ಪೂಜೆಗೆ ಬಳಸ್ತೀವಲ್ಲ ಅದೇ ಕರ್ಪೂರನೇ. ವಿಳೆದೆಲೆ ಒಂದು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಬಿಡಿ. ಇದನ್ನು ಇವಾಗ ಗ್ಯಾಸ್ ಮೇಲೆ ಇಡಬೇಕು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಯಾಗಕ್ಕೆ ಬಿಡಿ. ನೋಡಿ ಒಂದು ಸ್ವಲ್ಪ ಬಿಸಿಯಾಗಿದೆಯಲ್ಲ, ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟೆ. ಪೂರ್ತಿ ತಣ್ಣಗಾದಮೇಲೆ ಯಾವುದಾದ್ರೂ ವಿಕ್ಸ್ ಬಾಟಲ್ ಈ ಥರ ಖಾಲಿ ಆಗಿದ್ದು ನಾವು ಹಂಗೆ ಇಟ್ಟಿರ್ತೀವಲ್ಲ ಅದರೊಳಗಡೆಗೆ ಈ ಆಯಿಲ್ ಸೇರಿಸ್ಬಿಡಿ. ನಿಮಗೆ ವಿಕ್ಸ್ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಯಾವಾಗಾದರೂ ಚಳಿಗೆ ಇಲ್ಲ ಒಂದೊಂದು ಸತಿ ಮೊಣಕಾಲು ನೋವು ಬರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡ್ಕೋಬೋದು. ದಿನ ಅಪ್ಲೈ ಮಾಡೋದ್ರಿಂದ ಬೇಗ ಮೊಣಕಾಲು ನೋವು ಕಮ್ಮಿ ಆಗುತ್ತೆ. ಮತ್ತು ನೋಡಿ, ನಾನು ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕಲ್ಲ, ತೆಂಗಿನ ನಾರು ಬಿಸಾಕಲ್ಲ, ಕಡಲೆಕಾಯಿ ಅಷ್ಟೇ. ಇವಾಗ ಸೀಸನ್ ಅಲ್ಲ, ಕಡಲೆಕಾಯಿ ಸಿಪ್ಪೆನೂ ಬಿಸಾಕಕ್ಕೆ ಹೋಗಬೇಡಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ಕಡಲೆಕಾಯಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ತೆಂಗಿನ ನಾರು, ಸ್ವಲ್ಪ ಬೇವಿನ ಸೊಪ್ಪು ನಾನು ಒಣಗಿಸಿಟ್ಟಿದ್ದೆ, ಅದು ಬೇವಿನ ಸೊಪ್ಪು, ಒಂದು ಕರ್ಪೂರ, ಸ್ವಲ್ಪ ಕಾಫಿ ಪುಡಿ ಸೇರಿಸೋದ್ರಿಂದ ಮನೆಯಲ್ಲಿ ಈ ಜಿರಳೆ ಎಲ್ಲ ಬರಲ್ಲ ಅದ್ರ ಸ್ಮೆಲ್ಗೆ, ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಧೂಪ ಸ್ಟಿಕ್ ಒಂದು ಎಲ್ಲ ಸೇರಿಸ್ಬಿಟ್ಟು ಸಂಜೆ ಟೈಮು ನಾನು ಮನೆಯಲ್ಲಿ ಹೊಗೆ ಬಿಡ್ತಾಯಿನಿ. ಅಂದರೆ ಸೊಳ್ಳೆ ಬರೋಲ್ಲ ಈ ಸ್ಮೆಲ್ಲಿಂದ. ಜಾಸ್ತಿ ಜನಕ್ಕೆ ಕೆಮಿಕಲ್ ಪ್ರಾಡಕ್ಟ್ಸ್ ಇಷ್ಟ ಆಗಲ್ವಲ್ಲ, ಅವರು ಈ ಥರ ಟ್ರೈ ಮಾಡೋದ್ರಿಂದ, ದಿನ ಹೊಗೆ ಬಿಡೋದ್ರಿಂದ ಸೊಳ್ಳೆ ಬರಲ್ಲ. ಟ್ರೈ ಮಾಡಿ. ಒಂದು ಸ್ಪೂನ್ಗೆ 1 ಸ್ಪೂನಷ್ಟು ಸಾಸಿವೆ ಎಣ್ಣೆ ಸೇರಿಸಿದ್ದೀನಿ. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಒಂದು 3 ಎಸಳು ಜಜ್ಜಿಬಿಟ್ಟು ಹಾಕ್ಕೊಂಡೆ. ಕಾಳು ಒಂದು ಸ್ವಲ್ಪ, ಒಂದು ಕರ್ಪೂರ, ಅಂದರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಡಿ. ಅಂದರೆ ದೇವ್ರ ಪೂಜೆಗೆ ಬಳಸ್ತೀರಲ್ಲ ಅದೇ ಕರ್ಪೂರನೇ. ಬಿಸಿ ಇದ್ದಾಗೆ ಸ್ಟ್ರೇನರಲ್ಲಿ ಸೋದಿಸ್ಬಿಡಿ. ನೋಡಿ ತೋರಿಸ್ತಾ ಇದ್ದೀನಿ, ಆಯಿಲು ಸೋದಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇರೋವಾಗಲೇ ಮೊಣಕಾಲು ಪಾದದಲ್ಲಿ ಉರಿ ಬರ್ತಾಯಿದೆ, ಇಲ್ಲ ಪಾದಗಳ ಈ ಬೆರಳು ಸಂದಿಗಳಲ್ಲಿ ಒಬ್ರಿಗೆ ಅಲರ್ಜಿ ಥರ ಆಗುತ್ತೆ, ಎಲ್ಲರೂ ಇದನ್ನು ಅಪ್ಲೈ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಬಿಸಿನೇ ಇರಬೇಕು. ಅಂದರೆ ನಿಮ್ಮ ಕೈಗೆ ಇವಾಗ ಹಿಂಗೆ ಮುಟ್ತಿರಲ್ಲ ಆಯಿಲು, ಸ್ವಲ್ಪ ಬಿಸಿ ಅನ್ನಿಸ್ಬೇಕು. ಅಷ್ಟು ಬಿಸಿ ಇರೋವಾಗಲೇ ಈ ಥರ ಮಸಾಜ್ ಮಾಡಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ನಾನು ನಮ್ಮಮ್ಮ ಅವ್ರಿಗೆ ಮಸಾಜ್ ಮಾಡ್ತಾಯಿದ್ದೀನಿ. ಬೆರಳು ಸಂದಿಗಳಲ್ಲಿ ಮಾಡಿದೆ. ಮತ್ತು ನೋಡಿ ಈ ಥರ ಬೆರಳು ನಿಮ್ಮ ಅಂಗೈಯನ್ನು ಮುಷ್ಟಿ ಮಾಡಿಕೊಂಡು ಆ ಬೆರಳಲ್ಲಿ ಮಾಡಬೇಕು. ಹಿಂಗೆ ಮಾಡೋದ್ರಿಂದ, ಮತ್ತು ಆದಷ್ಟು ನೀವು ಮಸಾಜ್ ಮಾಡುವಾಗ ಮೇಲೆಯಿಂದ ಕೆಳಗಡೆಗೆ ಮಾಡಬೇಕು, ಕೆಳಗಡೆಯಿಂದ ಮೇಲೆಗೆ ಮಾಡೋಕ್ಕೆ ಹೋಗಬೇಡಿ. ನೋಡಿ ಮಸಾಜ್ ಪಾದದ ಕೆಳಗಡೆ ಕೂಡ ಮಾಡಬೇಕು. ಅಲ್ಲಿ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಬೆರಳಲ್ಲೇ ಮಾಡ್ಕೋಬೇಕು ಮಸಾಜು. ಈ ಆಯಿಲ್ನು ಬರೀ ಮೊಣಕಾಲು ಈ ಪಾದಗಳಿಗೆ ಅಲ್ಲ, ನಮಗೆ ಮೊಣಕೈಯಲ್ಲಿ ನೋವಿದೆ, ಬೆನ್ನಲ್ಲಿ ಸ್ವಲ್ಪ ನೋವು ಬರ್ತಾ ಇರುತ್ತೆ ಅನ್ನೋರು ಬೇಕಾದರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಅದು ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ಮಾಡಬಾರ್ದು. ನೋಡಿ, ಮತ್ತು ಬೆರಳುಗಳು ಅಷ್ಟೇ ಹಿಂಗೆ ಸ್ವಲ್ಪ ಮಸಾಜ್ ಆದಮೇಲೆ ಹಿಂಗೆ ಎಳಿಬೇಕು ಬೆರಳನ್ನು ಲಾಸ್ಟಲ್ಲಿ. ಹಂಗೆ ಎಳೆದ್ಬಿಟ್ಟು ಚೆನ್ನಾಗಿ ಮಸಾಜ್ ಕೊಡಿ. ಮಸಾಜ್ ಆದಮೇಲೆ ಒಂದು ಈ ಥರ ಟಬ್ ಇಟ್ಕೊಂಡು ಸ್ವಲ್ಪ ಬಿಸಿ ನೀರು ಫುಲ್ ಟಬ್ ಹಾಕ್ಕೋಬೇಕು. ಅಂದರೆ ಬಿಸಿ ನೀರು ಅಷ್ಟೇ, ನೀವು ಬೆರಳು ಹಿಂಗೆ ಕೈ ಮುಟ್ತೀರಲ್ಲ ನಿಮಗೆ ಬಿಸಿ ತಗಲಬೇಕು. ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಮತ್ತು ಕರ್ಪೂರ ಒಂದು 2 ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸಿ. ಕರ್ಪೂರದಲ್ಲಿ ನೋವು ನಿವಾರಕ ಶಕ್ತಿ ಇರುತ್ತೆ. ನೋಡಿ, ಕಾಲು ನೀರೊಳಗಡೆ ಇಟ್ಬಿಟ್ಟು 10ರಿಂದ 15 ನಿಮಿಷ ಬಿಟ್ಬಿಡಿ. ರಿಲ್ಯಾಕ್ಸ್ ಆಗಿರುತ್ತೆ, ನೋವು ನಿಧಾನವಾಗಿ ಕಮ್ಮಿ ಆಗುತ್ತೆ. ಒಂದೇ ಸತಿಗಾಗಲ್ಲ, 3 ಡೇಸ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗೋದು. ನೀವು ಇದನ್ನು
ಆದಷ್ಟು ರಾತ್ರಿ ಟೈಮಲ್ಲೇ ಮಾಡಬೇಕು ಮತ್ತು ಓಡಾಡೋಕ್ಕೆ ಹೋಗಬಾರ್ದು. ಮನೆಯಲ್ಲಿ ಓಡಾಡೋ ಥರ ಇದ್ರೂ ಸಾಕ್ಸ್ ಹಾಕ್ಕೊಂಡೇ ಓಡಾಡಿ. ಮತ್ತು ಈ ಮಸಾಜು ಇದ್ರ ಜೊತೆಗೆ ತರಕಾರಿ ಫ್ರೂಟ್ಸ್ ಹೆಚ್ಚೆಚ್ಚುವಾಗಿ ತಗೋಬೇಕು. ನುಗ್ಗೆ ಸೊಪ್ಪು ಜಾಸ್ತಿ ತಿನ್ನಬೇಕು ದಿನ ನೀವು. ಇಲ್ಲ ನುಗ್ಗೆ ಸೊಪ್ಪಿನ ಪುಡಿ ಸಿಕ್ಕಿದ್ರೆ 1 ಗ್ಲಾಸಷ್ಟು ನೀರಿಗೆ 1 ಸ್ಪೂನ್ ಬೆರೆಸ್ಬಿಟ್ಟು ಕುಡಿಯೋದ್ರಿಂದ ಕೂಡ ಮೊಣಕೈ ಮೊಣಕಾಲು ನೋವು ಬರಲ್ಲ. ನುಗ್ಗೆ ಸೊಪ್ಪಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತಲ್ಲ, ಅದರಿಂದ. ಇದು ನಮ್ಮ ತಾತ ಅವರು ಹೇಳ್ಕೊಟ್ಟಿರೋ ಮನೆಮದ್ದು. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.